ನಿಮ್ಮ ಮನೆಯಲ್ಲಿ ಹೂವಿನ ಗಿಡಗಳಿದೆ ಅಂತ ಅನ್ಕೊಳ್ಳಿ. ಸೊ ಹೂವಿನ ಗಿಡ ಇದ್ರೆ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಹೂವು ಚೆನ್ನಾಗಿ ಬಿಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಗಿಡಗಳನ್ನು ತಂದಾಗ ಹೂವು ಚೆನ್ನಾಗಿ ಬಿಡ್ತಾ ಇತ್ತು, ಯಾಕೋ ಬರ್ತಾ ಬರ್ತಾ ಗಿಡ ಬತ್ತು ಹೋದಂಗೆ ಆಗ್ತಾ ಇದೆ, ಹೂವು ಚೆನ್ನಾಗಿ ಬಿಡ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸಿದ್ರೆ ತುಂಬ ಸಿಂಪಲ್ ಆಗಿರೋ ಟೆಕ್ನಿಕ್ ಹೇಳ್ಕೊಡ್ತೀನಿ. ಒಂದು ಚೂರು ದುಡ್ಡು ಖರ್ಚಿಲ್ಲದೆ ಇರುವಂಥದ್ದು. ಹಿಂದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಪಾತ್ರೆಯಲ್ಲಿ ಈರುಳ್ಳಿಯ ಸಿಪ್ಪೆಗಳನ್ನು ಹಾಕಿ, ಎಸಿಯಕ್ಕೆ ಅಂತ ಇಟ್ಕೊಂಡಿರ್ತಾರಲ್ಲ ಅದೇ ಸಿಪ್ಪೆನ ಪಾತ್ರೆಗೆ ಹಾಕಿ ಕಂಪ್ಲೀಟ್ ಭರ್ತಿ ನೀರನ್ನು ಹಾಕಿ ಮುಚ್ಚಿಟ್ಬಿಡಿ. ಮಾರನೇ ದಿನ ಬೆಳಗ್ಗೆ ಎದ್ದು ಆ ನೀರನ್ನು ಸೋಸ್ಕೊಂಡಾಗ ಒಂಥರ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಈ ನೀರನ್ನ ಡೈರೆಕ್ಟ್ ಆಗಿ ಎಲ್ಲ ಗಿಡಗಳಿಗೂ ಹಾಕಿ. ಹೂವಿನ ಎಲ್ಲ ಗಿಡ, ತರಕಾರಿ ಗಿಡಕ್ಕೆ ಹಾಕ್ಬಾರ್ದಾ, ತುಳಸಿಗೆ ಹಾಕ್ಬಾರ್ದಾ, ಆ ಥರ ಏನೂ ಇಲ್ಲ, ಎಲ್ಲ ಗಿಡಕ್ಕೂ ಹಾಕ್ಬೋದು. ಬಟ್ ಹೂವಿನ ಗಿಡಕ್ಕೆ ಪೋಷಣೆ ಜಾಸ್ತಿ ಬೇಕಿರುತ್ತಲ್ಲ, ಹೂವಿನ ಗಿಡಕ್ಕೆ ಈ ನೀರನ್ನು ಹಾಕಿ ವಾರಕ್ಕೆ 2 ಸರ್ತಿ ಬೇಕಾದಷ್ಟಾಯ್ತು. ನಿಮ್ಮ ಮನೆಯಲ್ಲಿರೋ ಎಲ್ಲ ಹೂವಿನ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಹೂವಿನ ಗಿಡಗಳು ಅಂತ ಬಂದಾಗ ತುಂಬಾ ವೆರೈಟಿ ಇರುತ್ತೆ. ಪೊದೆಯಲ್ಲಿ ಬಿಡುತ್ತೆ ಹೂವ, ಗಿಡದಲ್ಲಿ ಬಿಡುತ್ತೆ, ಹರಡ್ಕೊಂಡಿರುತ್ತೆ, ಇಲ್ಲ ಬಳ್ಳಿಲಿ ಬಿಡುತ್ತೆ, ಮರದಲ್ಲಿ ಬಿಡುತ್ತೆ, ಪಾರಿಜಾತ ಅಂತದೆಲ್ಲ ಮರದ್ದು. ಸೊ ನಮಗೆ ವೆರೈಟೀಸ್ ತುಂಬಾ ಕಾಣುತ್ತೆ. ಬಟ್ ನನ್ನ ಪ್ರಕಾರ 2 ವೆರೈಟಿ. ಯಾವ ಗಿಡದಲ್ಲಿ ಹೂವು 2ರಿಂದ 3 ದಿನಗಳು ಮಾತ್ರ ತಾಜಾ ಆಗಿರುತ್ತೋ ಇದು ಒಂದು ವೆರೈಟಿ. ಇನ್ನೊಂದು ವೆರೈಟಿನಲ್ಲಿ ಈ ರೋಸು, ಶಾವಂತಿಗೆ ಮತ್ತೆ ಈ ಶೋ ಗಿಡಗಳಂತೆಲ್ಲ ಇರುತ್ತಲ್ಲ, ವಾರಗಟ್ಲೆ ಹೂವ ಸಕ್ಕದಾಗಿರುತ್ತೆ ಗಿಡದಲ್ಲೇ ಬಿಟ್ರೆ. ಓಕೆ, ಈ 2 ವೆರೈಟಿ ಇರೋದು. ನೀವು ಈ ಲಿಕ್ವಿಡ್ನ ಹಾಕೋದ್ರಿಂದ, ಈರುಳ್ಳಿ ನೆನೆಸಿರೋಂತಹ ನೀರನ್ನು ಹಾಕೋದ್ರಿಂದ ಈ ಕಡೆ ಸೀಸನಲ್ ಹೂವುಗಳು ಚೆನ್ನಾಗಿ ಬರುತ್ತೆ. ಇನ್ನೊಂದು ಕಡೆ ಯಾವ ಗಿಡದಲ್ಲಿ ಹೂವನ್ನ ನೀವು ಉಳಿಸ್ತಿರಲ್ಲ ವಾರಗಟ್ಲೆ, ಅದು ಕೂಡ ಫ್ರೆಶ್ ಆಗಿರುತ್ತೆ. ಸೊ ಎಲ್ಲ ರೀತಿಯ ಹೂವಿನ ಗಿಡಗಳಿಗೂ ನಿರ್ವಂಚನೆಯಿಂದ ಹಾಕಿ ಈ ನೀರನ್ನ ವಾರಕ್ಕೆ 2 ಸಲ. 2 ಸಲ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 1 ಸರ್ತಿನಾದ್ರೂ ಹಾಕಿ. ಈರುಳ್ಳಿ ಅಂತೂ ನಾವೆಲ್ಲ ಯೂಸ್ ಮಾಡ್ತೀವಲ್ವಾ. ಮತ್ತೆ ಇದು ಈರುಳ್ಳಿ ಸಿಪ್ಪೆ ಜೊತೆ ಬೆಳ್ಳುಳ್ಳಿ ಸಿಪ್ಪೆನೂ ಹಾಕ್ಬೋದು. ಇವೆರಡೇನೇನೆ, ಇನ್ಯಾವುದು ಬೇಡ. ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆಗಳನ್ನ ನಾನು ಆಗ್ಲೇ ಹೇಳಿದ್ನಲ್ಲ, ಹಿಂದಿನ ರಾತ್ರಿ ನೆನೆಸಿ ಮಾರನೇ ದಿನ ನೀರನ್ನ ಸೋಸ್ಕೊಂಡು ಹಾಕೋದು. ಮತ್ತೆ ಉಳಿದಿರುತ್ತಲ್ಲ ಚಿರಟ, ಇದನ್ನ ನಾನಂತೂ ಕಾಂಪೋಸ್ಟ್ಗೆ ಹಾಕ್ತೀನಿ. ನೀವು ಕಾಂಪೋಸ್ಟ್ ಇನ್ನೂ ಶುರು ಮಾಡಿಲ್ಲ ಅಂದ್ರೆ ದಯವಿಟ್ಟು ಶುರು ಮಾಡಿ. ಸ್ವಚ್ಛ ಭಾರತ ನಮ್ಮ ಮನೆಯಿಂದಾನೇ ಆಗ್ಬೇಕು ಅಲ್ವಾ? ಆಲ್ ದಿ ಬೆಸ್ಟ್.